ಹಾಯ್ ಫ್ರೆಂಡ್, ಸುಧಾ ಆರಾಧ್ಯನ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮನೇಲಿ ಡ್ರೈ ಫ್ರೂಟ್ಸ್ನ ಮಕ್ಕಳಾಗಲಿ ದೊಡ್ಡವರಾಗಲಿ ತಿನ್ನಲ್ಲ, ಅದಕ್ಕೆ ಈಗ ಪೌಡ್ರ್ ಮಾಡ್ತಾಯಿದ್ದೀನಿ. ಹಾಲ್ಗಾದ್ರೂ ಕುಡಿಬೋದು, ಹಾಗೆ ಆದರೂ ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನಾನಿವಾಗ ಬಾದಾಮಿ ಪೌಡ್ರ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 200 ಗ್ರಾಮು ಬಾದಾಮಿ ತೊಗೊಂಡಿದ್ದೀನಿ, 100 ಗ್ರಾಮು ಗೋಡಂಬಿ, 25 ಗ್ರಾಮು ಪಿಸ್ತಾ, 4 ಏಲಕ್ಕಿ. ಇದು ಮನೇಲೇ ಮಾಡಿರೋ ಅಡುಗೆ ಅರಿಶಿನ ಪುಡಿ. ನಾನು ಈ ವಿಡಿಯೋನೂ ಹಾಕಿದ್ದೀನಿ. ಕೆಂಪು ಸಕ್ಕರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಬೇಕಾದರೆ ಹಾಕ್ಬೋದು, ಇಲ್ಲಾಂದ್ರಿಲ್ಲ. ನಾನು ಟೇಸ್ಟ್ಗೆ ಹಾಕ್ತಾಯಿದ್ದೀನಿ. ನಾನು ಇದು 4 ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಬಾದಾಮಿನ ಫ್ರೈ ಮಾಡ್ತೀನಿ. ಗೋಡಂಬಿ, ಸೀದೋಗಬಾರ್ದು, ಆ ರೀತಿ ಫ್ರೈ ಮಾಡಬೇಕು. ಪಿಸ್ತಾ ಕಹಿ ಇರುತ್ತೆ, ನೋಡಿ ಹಾಕಿ, ಒಂದೊಂದು ಕಹಿ ಬರುತ್ತೆ, ಆಮೇಲೆ ಫ್ರೈ ಮಾಡಿ. ಪಿಸ್ತಾ ಆಗಿದೆ. ಇವಾಗ ಬಿಸಿ ಇಲ್ಲ, ಇವಾಗೆಲ್ಲ ತಣ್ಣಗಾಗಿದೆ. ಕಲ್ ಸಕ್ಕರೆ, ಏಲಕ್ಕಿ, ಸ್ವಲ್ಪ ಅಡುಗೆ ಅರಿಶಿನ ಪುಡಿ, ಹಾಲು ಕಲರ್ ಬರುತ್ತೆ ಕಾಯಿಸಿದಾಗ. ಇವಾಗ ನಾನು ಎಲ್ಲನೂ ಹಾಕಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ತೀನಿ. ಆಗಿದೆ. ಇವಾಗ ಇದನ್ನು ಬೇಕಾದ್ರೆ ನಾವು 15 ದಿನ ಸ್ಟೋರ್ ಮಾಡ್ಬೋದು, ಫ್ರೈ ಮಾಡಿರೋದ್ರಿಂದ ಹಾಳಾಗಲ್ಲ. ಇವಾಗ ಬಾದಾಮಿ ಪೌಡ್ರು ಗ್ರೈಂಡ್ ಮಾಡಿದ್ದೀನಿ ನೋಡಿ. ಒರಿಜಿನಲ್ ಆದ್ದರಿಂದ ಎಣ್ಣೆ ಅಂಶ ಇದೆ ಬಾದಾಮಿಲಿ, ಈ ರೀತಿ ಬಂದಿದೆ. ಕೇಸರಿ ಹಾಕಿಲ್ಲ, ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ 1 ಲೋಟ ಹಾಲಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮನೇಲಿರೋ ರಾಗಿ ಪೌಡ್ರು 1/4 ಸ್ಪೂನ್ ತೊಗೊಂಡಿದ್ದೀನಿ. ಇದು ಥಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಇದಕ್ಕೆ 1 ಸ್ಪೂನಷ್ಟು ನೀರು ಹಾಕ್ತೀನಿ. ನೋಡಿ, ಮೇಲ್ಗಡೆ ವೈಟ್ ನೀರು ಬಂದಿದೆ. ಇದನ್ನು ಸೋಸಬೇಕು. ಸೋಸ್ಕೊಂಡಿರೋ ವೈಟ್ ನೀರು ಹಾಕ್ತಾಯಿದ್ದೀನಿ. ಪೌಡ್ರಿಗೆ ಕಲ್ಸಕ್ಕರೆ ಹಾಕಿದ್ದೀನಿ, ಅದರಿಂದ ಟೇಸ್ಟ್ಗೆ ಅಂತ ಸ್ವಲ್ಪ ಕಲ್ಸಕ್ಕರೆ ಹಾಕ್ತಾಯಿದ್ದೀನಿ. ಬೇಕಾದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನೀವು ಯಾವ ರೀತಿ ಶುಗರ್ನ ಯೂಸ್ ಮಾಡ್ತೀರಾ ಆ ರೀತಿ. ಇದು ಚೆನ್ನಾಗಿ ಮರಳಬೇಕು. ರಾಗಿ ಪೌಡ್ರು ಬೇಕಾದ್ರೆ ಹಾಕ್ಬೋದು, ಬೇಡದೇವ್ರಿಲ್ಲ. ಆಗಿದೆ. ಇವಾಗ ಹಾಲು ಸೋಸ್ಕೊಳ್ಳೋಣ. ಬಾದಾಮಿ ಪೀಸ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಬಾದಾಮಿ ಹಾಲು ರೆಡಿಯಾಗಿದೆ. ಬಾದಾಮಿ ಹಾಲು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.